ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಭೋಕ್ತನು ಸರ್ವಲೋಕೇಶ್ವರನು. ಎಲ್ಲ ಜೀವಿಗಳಿಗೂ ಆತ್ಮನೂ ಆಗಿರುವ ನನ್ನನ್ನು ತಿಳಿದುಕೊಂಡಿರುವವನು ಶಾಂತಿಯನ್ನು ಪಡೆಯುತ್ತಾನೆ. ಭಗವಂತ ತಾನೇ ಸರ್ವಸ್ವ ಎನ್ನುವುದರ ಮೂಲಕ ತನ್ನನ್ನು ತಿಳಿದರೆ ಸಾಕು, ಮಾನವನಿಗೆ ಸುಖ ಶಾಂತಿ ದೊರೆಯುತ್ತದೆ ಎನ್ನುತ್ತಿದ್ದಾನೆ. ಈ ಶ್ಲೋಕದ ಮೂಲಕ ಸರ್ವಶಕ್ತನಾದ ಭಗವಂತನ ನೈಜ ರೂಪ ಅನಾವರಣ ಆಗುವುದು. ಪ್ರತ್ಯೇಕತೆಯನ್ನೇ ಬಂಡವಾಳ ಮಾಡಿಕೊಂಡ ಇಂದಿನ ಸಮಾಜ ಭಗವಂತನ ಈ ನುಡಿಯ ಮೂಲಕ ಕಲಿಯುವುದು ಸಾಕಷ್ಟಿದೆ. ಸಣ್ಣ ಸಣ್ಣ ಕಾರಣಕ್ಕೆ ಪ್ರತ್ಯೇಕತೆ ಹುಡುಕಿ ಅದರಿಂದ ತಮ್ಮ ಕಾರ್ಯಸಾಧನೆ ಮಾಡಿಕೊಳ್ಳಬಹುದು ಎಂಬ ಭ್ರಮೆಯಲ್ಲಿ ಬದುಕುವ ಹಾಗೂ ಆ ಪ್ರತ್ಯೇಕತೆಯನ್ನು ನಂಬಿ ಆ ವಿಷಯದ ಬಗ್ಗೆ ಚರ್ಚೆ ಮಾಡುತ್ತಾ ತಮ್ಮ ಸಮಯ ಹಾಗೂ ಮನಸ್ಸು ಹಾಳು ಮಾಡಿಕೊಂಡು ದೂರದಲ್ಲಿ ಎಲ್ಲೋ ವಾಸಿಸುವ ತನ್ನ ಜೀವನಕ್ಕೆ ಯಾವುದೇ ಉಪಯೋಗ ಮಾಡದ ಸಮಯದಲ್ಲಿ ಕರೆದರೂ ಬಂದು ಸಹಾಯ ಮಾಡಲು ಅಸಾಧ್ಯವಾದಂತಹ ವ್ಯಕ್ತಿಯ ಪರವೋ ವಿರೋಧವೋ ಮಾತನಾಡುತ್ತಾ ಭಾವೋದ್ವೇಗಕ್ಕೊಳಗಾಗಿ ಬದುಕು ಹಾಳು ಮಾಡಿಕೊಳ್ಳುವುದು ಕಾಣುವ ಸತ್ಯ. ಬೇಡದ ವಿಷಯದ ಬಗ್ಗೆ ಗಮನಹರಿಸಿ ಜೀವನ ಹಾಳು ಮಾಡಿಕೊಳ್ಳುವುದಕ್ಕಿಂತ ಸರ್ವಶಕ್ತನಾದ ಭಗವಂತನಲ್ಲಿ ಅನನ್ಯ ಭಕ್ತಿ ಇಟ್ಟು ಆತನನ್ನು ತಿಳಿಯಲು ಪ್ರಯತ್ನಿಸಿದರೆ ಸಾಕು, ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿ ತಾನಾಗಿ ಬರುತ್ತದೆ. ಪ್ರೀತಿಯಿಂದ ಹೃದಯ ವಿಕಸಿತಗೊಳ್ಳುವ ಮೂಲಕ ಸಕಲ ಚರಾಚರದ ಅರಿವು ಮೂಡಿ ಅಣು ತೃಣ ಕಾಷ್ಠಗಳಲ್ಲಿಯೂ ಆತನನ್ನೇ ಕಾಣಬಹುದು. ಹರಿ ಓಂ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಸನ್ನ್ಯಾಸಯೋಗೋ ನಾಮ ಪಂಚಮೋऽಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು.